ಹಾಯ್ ಫ್ರೆಂಡ್ಸ್, ಈ ನನ್ನ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷ ಕನ್ನಡ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಇವತ್ತಿನ ನನ್ನ ಸಂಡೇ ಮಾರ್ನಿಂಗ್ ರೂಟೀನ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ಇವತ್ತಿನ ಈ ಲಾಗಲ್ಲಿ ನೋಡ್ಕೊಂಡು ಬರೋಣ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ಪು ಟೀ ಕಾಸ್ಕೊಂಡೆ. ಆಮೇಲೆ ಟೀ ಕುಡಿದು ಫ್ರೆಶ್ ಆಗಿಬಿಟ್ಟು ಮನೆಯನ್ನೆಲ್ಲ ಕ್ಲೀನಾಗಿ ದೇವ್ರ ಕೋಣೆ, ಕಿಚನ್ ರೂಮು, ಬೆಡ್ರೂಮು ಹಾಗೂ ಎಲ್ಲ ಕ್ಲೀನಾಗಿ ನೀಟಾಗಿ ಕಸ ಗುಡಿಸ್ಕೊಂಡೆ. ಆಮೇಲೆ ಕಸ ಗುಡಿಸಿದ ನಂತರ ಸ್ನಾನ ಮಾಡಿದ್ರೆ ತಂದುಬಿಟ್ಟು ಸ್ನಾನಕ್ಕಂತ ನೀರನ್ನು ಬಿಸಿ ಮಾಡಿಕೊಂಡೆ. ಆಮೇಲೆ ನೀರನ್ನು ಬಿಸಿ ಮಾಡ್ಕೊಂಡ ನಂತರ ನೆಲ ಒರೆಸಿದ್ರಾಯ್ತು ಅಂದ್ಬಿಟ್ಟು ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಚಿಟಿಕೆ ಉಪ್ಪು ಹಾಗೂ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡೆ. ಆಮೇಲೆ ಮೊದಲು ದೇವ್ರ ಕೋಣೆನ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡೆ. ಆಮೇಲೆ ಕಿಚನ್ ರೂಮು ಹಾಗೆ ಬೆಡ್ರೂಮು ಇವನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಮತ್ತು ನೆಕ್ಸ್ಟು ಹಾಲನ್ನು ಕೂಡ ಕ್ಲೀನಾಗಿ ನೀಟಾಗಿ ಎಲ್ಲ ನೆಲವನ್ನು ಒರೆಸ್ಕೊಂಡೆ. ನೋಡಿ, ಇದು ಹಾಲನ್ನು ಕ್ಲೀನಾಗಿ ಒರೆಸ್ಕೊಂಡೆ. ಆಮೇಲೆ ಸ್ನಾನ ಮಾಡಿಬಿಟ್ಟು ಪೂಜೆಗೆ ಹೂಗಳನ್ನು ಹಾಗೂ ಲಕ್ಷ್ಮೀ ಚರಿಗೆ ಕೆಲವೊಂದಿಷ್ಟು ಎಲೆಗಳನ್ನು ಕಿತ್ತಾಕೊಂಡೆ. ಆಮೇಲೆ ಸ್ನಾನ ಮಾಡಿಬಿಟ್ಟು ಮತ್ತೆ ಹೂ ಕಿತ್ಬಿಟ್ಟು ಲಕ್ಷ್ಮೀ ಚರಿಗೆಯನ್ನು ನೀಟಾಗಿ ಪಿತಾಂಬರಿ ಹಾಕಿ ವಾಶ್ ಮಾಡಿದೆ. ನಂತರ ದೇವ್ರ ಮೇಲೆ ಜಗಲಿ ಮೇಲೆ ಇರುವಂಥ ಎಲ್ಲ ಫೋಟೋಗಳನ್ನು ಮತ್ತು ಪೂಜಾ ಸಾಮಗ್ರಿಗಳನ್ನು ನೀಟಾಗಿ ಜೋಡಿಸ್ಕೊಂಡೆ. ನೋಡಿ, ಈ ರೀತಿಯಾಗಿ ಎಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಅವಕ್ಕೆ ನೀಟಾಗಿ ವಿಭೂತಿ, ಚಂದ್ರ, ಕುಂಕುಮ ಹಚ್ಚಿ ಪೂಜೆನ ಮುಗಿಸಿದೆ. ಪೂಜೆ ಮುಗಿಸಿ ಆಮೇಲೆ ಸ್ವಲ್ಪ ಟಿಫಿನ್ ಮಾಡ್ಕೊಂಡ್ರೆ ತಂದುಬಿಟ್ಟು ಉಪ್ಪಿಟ್ಟನ್ನು ಮಾಡಿಕೊಂಡೆ. ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ಲ, ಒಂದು ಮಾರ್ಕೆಟ್ ಇರುತ್ತೆ, ಹೀಗಾಗಿ ಎಲ್ಲ ರೇಷನ್ ಖಾಲಿಯಾಗಿರುತ್ತೆ. ಇರುವಂಥ ಐಟಮ್ಸನ್ನು ಹಾಕಿ ಉಪ್ಪಿಟ್ಟು ಮಾಡಿಕೊಂಡೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಿಶೇಷ ಕನ್ನಡ ಥಾಟ್ಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ.